ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ ಏನು ಅಂದರೆ, ನಮ್ಮ ಮನೆ ದೇವರು ಜಾತ್ರೆ ಇರೋದ್ರಿಂದ ಎಲ್ಲರೂ ಹೋಗ್ತಾ ಇದ್ದೀವಿ. ಆ್ಯಂಡ್ ಮಾರ್ನಿಂಗೇ ಬೇಗ ಎದ್ದು ಎಲ್ಲ ಕೆಲಸ ಮಾಡಿ ಸ್ನಾನ ಗಿನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಆ್ಯಂಡ್ ನಾವೆಲ್ಲ ರೆಡಿಯಾಗಿ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ಏಕೆಂದರೆ ಮಮ್ಮಿ ಮತ್ತು ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಜಾತ್ರೆಗೆ. ಮತ್ತು ನಾವು ಗೊತ್ತಲ್ಲ, ರೆಡಿ ಆದಮೇಲೆ ಫೋಟೋ ತಗೊಳ್ಳೇಬೇಕು. ಅದು ನಮ್ಮ ಮಿನಿ ಹೀರೋ ಜೊತೆಗೆ ಫೋಟೋ ತಗೊಳ್ಳಿಲ್ಲ ಅಂದರೆ ನಮಗೆ ನಿಜವಾಗ್ಲೂ ಇರೋಕ್ಕಾಗಲ್ಲ. ಆ್ಯಂಡ್ ನಮ್ಮಮ್ಮ ಜೊತೆ ಸಹ ಫೋಟೋ ತಗೊಂಡಿದ್ದೀವಿ. ಆ್ಯಂಡ್ ನಾವು ಹೇಗೆ ಎಂಜಾಯ್ ಮಾಡ್ಕೊಂಡು ಹೋಗಿದ್ದೀವಿ ಅಂದರೆ ಹೆವಿ ಖುಷಿಯಾಗಿದ್ದೀವಿ. ಪಪ್ಪ ಮತ್ತು ನಮ್ಮ ಹೀರೋ ಸರ್ನ ನಮ್ಮಮ್ಮ ಮತ್ತು ನಮ್ಮ ಪಪ್ಪ ಕರ್ಕೊಂಡು ಹೋಗ್ತಾಯಿದ್ರು. ಅವನು ಹಠ ಮಾಡ್ತಾ ಇದ್ದ, ನಾನು ತಾತ ಮತ್ತು ಅಜ್ಜಿ ಜೊತೆಲೇ ಹೋಗ್ತೇನೆ ಅಂತ. ಅವ್ರು ಎತ್ಕೊಂಡು ಹೋಗ್ತಿರೋ ನಾವು ಅವ್ರ ಹಿಂದೆನೇ ಆರಾಮಾಗಿ ಬರ್ತಾಯಿದ್ವಿ. ಆ್ಯಂಡ್ ಅವ್ರ ಜೊತೆಗಂತೂ ತುಂಬಾ ಖುಷಿಯಾಗಿರ್ತಾನೆ. ಯಾಕಂದರೆ ಫಸ್ಟ್ ಮೊಮ್ಮಗ ಅಲ್ವಾ. ಟೆಂಪಲಿಗೆಲ್ಲ ಹೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಆ್ಯಂಡ್ ಅವನು ಸ್ವಲ್ಪ ಅಲ್ಲಿ ಆಟ ಆಡ್ತಾ ಇದ್ದ. ಫ್ರೀಯಾಗಿತ್ತು ಅಲ್ವಾ ಜಾಗ. ನಾವು ಅಷ್ಟು ಅವನಿಗೆ ತೊಂದರೆ ಕೊಡಲಿಲ್ಲ. ಅಲ್ಲೆಲ್ಲ ನೋಡಿಕೊಂಡು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದ ಅವನು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದಾನೆ. ನಮಗಿಂತ ನಮ್ಮ ಹೀರೋ ತುಂಬ ಎಂಜಾಯ್ ಮಾಡಿದ್ದಾನೆ. ಅಲ್ಲಿನ ವೆದರ್ ಆಗಿರ್ಬೋದು, ಅಲ್ಲಿನ ಜಾಗ ಆಗಿರ್ಬೋದು, ತುಂಬಾ ಖುಷಿಯಿಂದ ಆಟ ಆಡ್ತಾ ಇದ್ದಾನೆ ಅಲ್ಲಿ. ಸ್ವಲ್ಪ ಹೊತ್ತು ಅಲ್ಲಿ ಪಾಪು ಜೊತೆ ಆಟ ಆಡಿ ಆಮೇಲೆ ಪೂಜೆಗೆ ಟೈಮ್ ಆಯಿತು ಅಂತ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು. ಪಾಪ ಸಹ ಪೂಜೆ ನಾನು ಮಾಡ್ತೀನಿ ಅಂತ ತೊಂದರೆ ಕೊಡ್ತಾಯಿದ್ದ. ಅದಕ್ಕೆ ಅಮ್ಮ ಅವನ ಕೈಲಿ ಪೂಜೆ ಮಾಡ್ತಿದ್ದಾರೆ. ಅವನಂತೂ ಅಲ್ಲೇ ಕೂತ್ಕೊಬಿಟ್ಟಿದ್ದಾನೆ ನೋಡ್ತಾ. ಕರ್ಪೂರನ ನೋಡ್ತಾ ಹಂಗೆ ಕೂತ್ಕೊಂತಿದ್ದಾನೆ, ಅದನ್ನು ಇಟ್ಕೊಳ್ಳಿಕ್ಕೋಸ್ಕರ. ಅವನ ಕೈಲೂ ಪೂಜೆ ಮಾಡಿಸಿ ಆ್ಯಂಡ್ ಅಪ್ಪ ಆ್ಯಂಡ್ ಅಜಯ್ ಅವ್ರ ಕೈಲೆಲ್ಲ ಪೂಜೆ ಆದಮೇಲೆ ನಾನು ಸಹ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಒಪ್ಪತ್ತಿದ್ರು. ಮಾರ್ನಿಂಗಿಂದ ಅವ್ರೇನು ಊಟ ಮಾಡಿರಲಿಲ್ಲ. ಪೂಜೆ ಎಲ್ಲ ಆದಮೇಲೆ ಅವರು ಒಪ್ಪತ್ತು ಬಿಡಬೇಕಿತ್ತು. ಅಂದರೆ ನಾವು ಮನೆಯಿಂದನೇ ಎಲ್ಲ ಊಟ ತೊಗೊಂಡು ಬಂದಿದ್ವಿ. ಇಲ್ಲಿ ಪೂಜೆ ಎಲ್ಲ ಆದಮೇಲೆ ಅಮ್ಮ ಒಪ್ಪತ್ತು ಬಿಟ್ಟಿದ್ದಾರೆ. ಅಲ್ಲೆಲ್ಲ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡ್ಮೇಲೆ ಇನ್ನೂ ಒಂದು ಟೆಂಪಲಿಗೆ ಹೋಗ್ತಿದ್ವಿ. ಆ್ಯಕ್ಚುಲಿ ಫಸ್ಟು ಅಲ್ಲಿ ಪೂಜೆ ಮಾಡಿಸ್ಕೋಬೇಕಿತ್ತು. ಅಲ್ಲಿ ರಶ್ ಇರುತ್ತೆ ಅಂತ ಫಸ್ಟ್ ಇಲ್ಲಿ ಬಂದ್ವಿ. ಅವನಂತೂ ತುಂಬಾ ಎಂಜಾಯ್ ಮಾಡ್ತಾನೆ ಬೈಕಲ್ಲಿ. ಒಳಗಂದರೆ ತುಂಬಾ ರಶ್ ಇತ್ತು. ಮತ್ತು ಅಮ್ಮ ಎಲ್ಲ ಪೂಜೆ ಸಾಮಾನು ತೊಗೊತಾಯಿದ್ರು. ನಾನಿದು ವೀಡಿಯೋ ಮಾಡ್ತಾಯಿದ್ದೆ. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೀವಿ ಅಲ್ಲಿ ಜಾತ್ರೆಯಲ್ಲಿ. ಆ್ಯಂಡ್ ಒಳಗೆ ಹೋದಾಗಂತೂ ತುಂಬಾ ಅವನು ಹೇಳ್ತಾ ಇದ್ದ. ಒಂದು ಸತ ಅವರಪ್ಪ ಎತ್ಕೊತಾರೆ, ಒಂದು ಸತ ತಾತ ಎತ್ಕೊತಾರೆ. ಅವನಂತೂ ಭುಜದ ಮೇಲೆ ಕುತ್ಕೊಬಿಟ್ಟಿದ್ದ. ಅವನಂತೂ ತುಂಬಾ ಎಂಜಾಯ್ ಮಾಡಿದ್ದಾನೆ ಜನರೆಲ್ಲರನ್ನೂ ನೋಡ್ಕೊತ. ಆ್ಯಂಡ್ ಹೆವಿ ರಶ್ ಇತ್ತು. 2 hours ಆದಮೇಲೆ ನಮಗೆ ದರ್ಶನ ಸಿಕ್ಕಿದ್ದು. ನಾವಂತೂ ತುಂಬಾ ಚೆನ್ನಾಗಿ ದರ್ಶನ ಮಾಡಿದ್ದೀವಿ ತಾಯಿನ ನೋಡಲಿಕ್ಕೆ. ಏಕೆಂದರೆ ಆಫ್ಟರ್ 1 year ಆದಮೇಲೆ ನಾವು ಬಂದಿರೋದು ಟೆಂಪಲಿಗೆ. ಅವನ್ನ ಕ್ಯೂವಲ್ಲಿ ನಿಂತಿರೋ ಸಹ ನಾಟಕಗಳು ಮಾಡ್ತಾಯಿದ್ದಾನೆ. ಎಲ್ಲರೂ ತುಂಬಾ ನೋಡ್ತಾಯಿದ್ರು. ಅವನಂತೂ ತುಂಬಾ ಖುಷಿ ಪಟ್ಟಿದ್ದಾನೆ. ಎಲ್ಲ ಆಟ ಆಡ್ಕೊತ ನೋಡಿ ಹೇಗೆಲ್ಲ ಆಟ ಆಡ್ತಾ ಇದ್ದಾನೆ. ಅವನಂತೂ ತುಂಬಾ ಎಂಜಾಯ್ ಮಾಡಿದ್ದಾನೆ. ನಾವು ಸಹ ಅವನ ಜೊತೆಗೆ ಇದ್ದೀವಲ್ವಾ. ನಾವು ತುಂಬ ಎಂಜಾಯ್ ಮಾಡಿದ್ದೀವಿ. We've been waiting for this time to begin. We ain't getting any older. I kind of feel a little younger. Going up, going out, going all the way, going high, high, high. ಆ್ಯಕ್ಚುಲಿ ಜಾತ್ರೆ ಸ್ಟಾರ್ಟ್ ಆಗಿ ಬರೀ ಒಮ್ಮೆ ಆಗಿದೆ. ಜಾತ್ರೆ 3 days ನಡೆಯುತ್ತೆ. ನಾವು ಫಸ್ಟ್ ಡೇನೇ ಬಂದಿದ್ವಿ. ಫಸ್ಟ್ ಡೇನೇ ಇಷ್ಟು ರಶ್ ಇದೆ. ಬಟ್ ಒಳಗಂತೂ ದೇವ್ರು ನೋಡ್ಲಿಕ್ಕಂತೂ ನಾವು ಈಸಿಯಾಗಿ ನೋಡಿದ್ವಿ. ಏಕೆಂದರೆ ಒಳಗೆ ಅಷ್ಟು ನಾರ್ಮಲಾಗಿ ಹೋಗ್ತಾಯಿದ್ರು. ಹಿಂದೆ ಮುಂದೆ ಜಾಸ್ತಿ ಆ ಥರ ಏನೂ ಇರಲಿಲ್ಲ. ತಾಯಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಆಫ್ಟರ್ 1 year ಆದಮೇಲೆ ತಾಯಿ ದರ್ಶನ ನಾವು ನೋಡ್ತಾ ಇರೋದು. ನಮಗಂತೂ ತುಂಬಾ ಖುಷಿ ಆಯಿತು. ತಾಯಿ ದರ್ಶನ ಆಗಿತ್ತು. ಅಲ್ಲೆಲ್ಲ ಮುಗಿಸ್ಕೊಂಡು ನಾವಿನ್ನು ಆಚೆ ಬಂದ್ವಿ. ಏನೇನು ತೊಗೋಬೇಕು ಅವೆಲ್ಲ ತೊಗೊಂಡು ಜಾತ್ರೆನ ತುಂಬಾ ಎಂಜಾಯ್ ಮಾಡಿಕೊಂಡು
ಬೈಕಲ್ಲೆಲ್ಲ ನಾವು ತುಂಬಾ ಎಂಜಾಯ್ ಮಾಡಿಕೊಂಡು ಮನೆಗೆ ಬಂದಿದ್ದೀವಿ. ಆ್ಯಂಡ್ ಅಲ್ಲೆಲ್ಲ ದರ್ಶನ ಆದಮೇಲೆ ನಾವೆಲ್ಲ ಆಚೆ ಬಂದ್ವಿ. ಅಲ್ಲೇನೇನು ಪಾಪುಗೆ ಏನೇನು ಜಾತ್ರೆಯಲ್ಲಿ ಏನೇನು ತೊಗೋಬೇಕು, ಪ್ರಸಾದ ಎಲ್ಲ ಏನೇನು ತೊಗೋಬೇಕು ಅವೆಲ್ಲ ತೊಗೊಂಡ್ವಿ. ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ಸಹ ತಿಂತಿದ್ವಿ. ಊಟ ಎಲ್ಲ ಮಾಡಿಕೊಂಡು ಆಚೆ ಎಲ್ಲ ಬಂದ್ವಿ. ಆ್ಯಂಡ್ ಬರ್ತಾನೆ ಪಾಪು ಹಾಗೆ ಮಲ್ಕೊಬಿಟ್ಟ ಬೈಕಲ್ಲೇ. ಅವನಿಗೂ ತುಂಬಾ ಟಯರ್ಡ್ ಆಗಿದೆ, ಸೊ ಅವನು ಹಾಗೆ ಮಲ್ಕೊಬಿಟ್ಟ. ನಮ್ಮ ಡಿವೋರ್ಸ್ ಅವ್ರದ್ದು ಫಾರ್ಮ್ ಹೌಸ್ ತುಂಬಾ ಫೇಮಸ್ ಆಗಿದೆ, ನಮ್ಮ ಊರ ಕಡೆನೇ ಇದೆ ಆ್ಯಕ್ಚುಲಿ. ಅದಂತೂ ನೋಡಿ ತುಂಬಾ ಖುಷಿಪಟ್ಟೆ, ನಮ್ಮ ಡಿವೋರ್ಸ್ದು ಫಾರ್ಮ್ ಹೌಸ್ ಇಲ್ಲಿದೆ ಅಂತ. ಹ್ಯಾಪಿಯಾಗಿದ್ದೀವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.